ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸಶ್ರೀ ಲರ್ನ್ ವಿತ್ ಫನ್. Today our video is active voice and passive voice in past continuous tense, means progressive tense. Friends, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಂದರೆ ಏನು ಅಂತ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನಾವು ಕಲ್ತಿದ್ದೀವಿ ಅಲ್ವಾ. ಇವತ್ತು ನಾವು ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಪ್ರೋಗ್ರೆಸಿವ್ ಟೆನ್ಸ್ನಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಸ್ಟೇಟ್ಮೆಂಟ್, ಇಂಟರೋಗೇಟಿವ್ ಸ್ಟೇಟ್ಮೆಂಟ್ ಆ್ಯಂಡ್ ನೆಗೆಟಿವ್ ಇಂಟರೋಗೇಟಿವ್ ಸ್ಟೇಟ್ಮೆಂಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. So let's begin. So today our topic is active voice and passive voice in past continuous tense, progressive tense. Okay na friends, structure nodana. Active voice ge structure bandu subject plus voice athwa verb plus V4 form, ing form plus object. Passive voice ge structure bandu subject plus voice athwa verb plus being plus V3 form plus by plus object. Friends, ನಾವು ಬೇಸಿಕ್ ಸ್ಟ್ರಕ್ಚರ್ ಅನ್ನೋದು ಅಥವಾ ರೂಲ್ಸ್ ಅನ್ನೋದು ನಮಗೆ ಗೊತ್ತಿದ್ರೆ ಸೆಂಟೆನ್ಸ್ ಫಾರ್ಮ್ ಮಾಡೋದು ನಮಗೆ ತುಂಬ ಈಸಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಎಕ್ಸಾಂಪಲ್ ನೋಡೋಣ. ಐ ವಾಸ್ ರೈಟಿಂಗ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರಿತಾ ಇದ್ದೆ. ಗತದಲ್ಲಿ ಒಂದು ಕೆಲಸ ಅನ್ನೋದು ಕಂಟಿನ್ಯೂ ಆಗ್ತಾ ಇತ್ತು ಅಂತ ಹೇಳುವಾಗ, ಗತದಲ್ಲಿ ಒಂದು ಕೆಲಸ ಅನ್ನೋದು ಕಂಟಿನ್ಯೂ ಆಗ್ತಾ ಇತ್ತು. ಓಕೆನಾ ಫ್ರೆಂಡ್ಸ್, ಈ ಥರ ಹೇಳುವಾಗ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೋಗ್ರೆಸಿವ್ ಟೆನ್ಸ್ನ ಯೂಸ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಐ ವಾಸ್ ರೈಟಿಂಗ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರಿತಾ ಇದ್ದೆ. ನೆನ್ನೆ ನಾನು ಈ ಸಮಯಕ್ಕೆ ಎಕ್ಸಾಮ್ ಬರಿತಾ ಇದ್ದೆ. ಪಾಸ್ಟ್ನಲ್ಲಿ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್, ಸೊ ಈ ಸ್ಟೇಟ್ಮೆಂಟ್ ಬಂದು ನಮಗೆ ಆಕ್ಟಿವ್ ವಾಯ್ಸ್. ಐ ಅನ್ನೋದು ಸಬ್ಜೆಕ್ಟ್, ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರೈಟಿಂಗ್ ಅನ್ನೋದು V4 ಫಾರ್ಮ್, ING ಫಾರ್ಮ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆಕ್ಟಿವ್ ವಾಯ್ಸ್ನಲ್ಲಿರೋ ಆಬ್ಜೆಕ್ಟ್ ಬಂದು ಆ್ಯಂಡ್ ಎಕ್ಸಾಮ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಸಬ್ಜೆಕ್ಟ್ ಆಗಿ ಬದಲಾಗುತ್ತೆ. ಆ್ಯಂಡ್ ಎಕ್ಸಾಮ್ ಅನ್ನೋದು ಸಬ್ಜೆಕ್ಟ್, ವಾಸ್ ಅನ್ನೋದು ಏನಾಗುತ್ತೆ ಹೆಲ್ಪಿಂಗ್ ವರ್ಬ್, ವಾಸ್ ಬೀಯಿಂಗ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರಿಟರ್ನ್ ಅನ್ನೋದು V3 ಫಾರ್ಮ್, ಬೈ ಮೀ ಅನ್ನೋದು ಆಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಬಂದು ಐ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಮೀ ಅಂತ ಬದಲಾಗುತ್ತೆ. ಓಕೆನಾ ಫ್ರೆಂಡ್ಸ್, ಆ್ಯಂಡ್ ಎಕ್ಸಾಮ್ ವಾಸ್ ಬೀಯಿಂಗ್ ರಿಟರ್ನ್ ಬೈ ಮೀ. ಈ ಥರ ಎಕ್ಸಾಮ್ ಅನ್ನೋದು ನನ್ನಿಂದ ಬರ್ದಿತ್ತು. ಕಂಟಿನ್ಯೂ ಆ್ಯಕ್ಷನ್ನಲ್ಲಿ ಪ್ರೋಗ್ರೆಸಿವ್ ಟೆನ್ಸ್ನಲ್ಲಿ ಹೇಳ್ತಾ ಇರೋದು. ಅಂದರೆ ಫ್ರೆಂಡ್ಸ್, ನಾನು ಎಕ್ಸಾಮ್ ಬರಿತಾ ಇದ್ದೆ ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್, ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ಬಂದು ಐ ವಾಸ್ ರೈಟಿಂಗ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರಿತಾ ಇದ್ದೆ. ಸೊ ಇದು ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಆ್ಯನ್ ಎಕ್ಸಾಮ್ ವಾಸ್ ಬೀಯಿಂಗ್ ರಿಟರ್ನ್ ಬೈ ಮೀ. ನನ್ನಿಂದ ಎಕ್ಸಾಮ್ ಅನ್ನೋದು ಬರಿತಾ ಇತ್ತು. ನಾನು ಎಕ್ಸಾಮ್ ಬರಿತಾ ಇದ್ದೆ. ಈ ಥರ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್, ದೇ ವರ್ ಪ್ಲೇಯಿಂಗ್ ಫುಟ್ಬಾಲ್. ಅವರು ಫುಟ್ಬಾಲ್ ಆಡ್ತಾ ಇದ್ರು. ಈ ಸಮಯಕ್ಕೆ ಅವರು ಫುಟ್ಬಾಲ್ ಆಡ್ತಾ ಇದ್ರು. ಓಕೆನಾ ಫ್ರೆಂಡ್ಸ್, ಸೊ ಇಲ್ಲಿ ಈ ಸ್ಟೇಟ್ಮೆಂಟ್ ಬಂದು ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ದೇ ಅನ್ನೋದು ಸಬ್ಜೆಕ್ಟ್, ವರ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಬ್. ನೋಡಿ ಫ್ರೆಂಡ್ಸ್, ದೇ ಅನ್ನೋದು ನಮಗೆ ಪ್ಲೂರಲ್ ನೇಮಲ್ಲಿ ಇದೆ ಅಲ್ವಾ. ಸಬ್ಜೆಕ್ಟಿವ್ ಪ್ರೊನೌನ್ ಅನ್ನೋದು ಪ್ಲೂರಲ್ ನೇಮ್. ಸೊ ಅದಕ್ಕೆ ವರ್ ಅಂತ ಯೂಸ್ ಮಾಡಿದ್ವಿ. ದೇ ವರ್ ಪ್ಲೇಯಿಂಗ್ ಅನ್ನೋದು V4 ಫಾರ್ಮ್, ಫುಟ್ಬಾಲ್ ಅನ್ನೋದು ನಮಗೆ ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಫುಟ್ಬಾಲ್ ಅನ್ನೋದು ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಅಲ್ವಾ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಫುಟ್ಬಾಲ್ ವಾಸ್ ಬೀಯಿಂಗ್, ಫುಟ್ಬಾಲ್ ಅನ್ನೋದು ಸಬ್ಜೆಕ್ಟ್, ವಾಸ್ ಬೀಯಿಂಗ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಬ್, ಪ್ಲೇಡ್ V3 ಫಾರ್ಮ್, ಬೈ ದೆಮ್ ಅನ್ನೋದು ಆಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ನಲ್ಲಿ ನಮಗೆ ಸಬ್ಜೆಕ್ಟ್ ಅನ್ನೋದು ದೇ ಅಲ್ವಾ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ದೆಮ್ ಅಂತ ಬದಲಾಗುತ್ತೆ. ದೆಮ್ ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್, ಫುಟ್ಬಾಲ್ ವಾಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್. ಫುಟ್ಬಾಲ್ ಅನ್ನೋದು ಅವ್ರನಿಂದ ಆಡ್ತಾ ಇತ್ತು. ಅಂದರೆ ಫ್ರೆಂಡ್ಸ್, ಇಲ್ಲಿ ಮೀನಿಂಗ್ ಬಂದು ಅವರು ಫುಟ್ಬಾಲ್ ಆಡ್ತಾ ಇದ್ರು. ಈ ಥರ. ಓಕೆನಾ ಫ್ರೆಂಡ್ಸ್, ಸೊ ಸ್ಟೇಟ್ಮೆಂಟ್ ಬಂದು ದೇ ವರ್ ಪ್ಲೇಯಿಂಗ್ ಫುಟ್ಬಾಲ್. ಅವರು ಫುಟ್ಬಾಲ್ ಆಡ್ತಾ ಇದ್ರು. ಸೊ ಇದು ಬಂದು ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಫುಟ್ಬಾಲ್ ವಾಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್. ಅವ್ರನಿಂದ ಫುಟ್ಬಾಲ್ ಅನ್ನೋದು ಆಡ್ತಾ ಇತ್ತು. ಅಂದರೆ ಫ್ರೆಂಡ್ಸ್, ಅವರು ಫುಟ್ಬಾಲ್ ಆಡ್ತಾ ಇದ್ರು ಅಂತ ಮೀನಿಂಗ್. ಓಕೆನಾ ಫ್ರೆಂಡ್ಸ್, ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮ್ಗೆ ಏನಾಗುತ್ತೆ? ಪಾಸಿಟಿವ್ ಸ್ಟೇಟ್ಮೆಂಟ್. ಓಕೆನಾ. ನೆಕ್ಸ್ಟ್ ಫ್ರೆಂಡ್ಸ್, ನೆಗೆಟಿವ್ ಸ್ಟೇಟ್ಮೆಂಟ್. ಸ್ಟ್ರಕ್ಚರ್ ನೋಡೋಣ. ಆಕ್ಟಿವ್ ವಾಯ್ಸ್ಗೆ ಸ್ಟ್ರಕ್ಚರ್ ಬಂದು
ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವರ್ಬ್ ಪ್ಲಸ್ ನಾಟ್ ಪ್ಲಸ್ ವಿ ಫೋರ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ಗೆ ಬೇಸಿಕ್ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಬೀಯಿಂಗ್ ಪ್ಲಸ್ ವಿ ತ್ರೀ ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಓಕೆನಾ? ಎಕ್ಸಾಂಪಲ್, ಐ ವಾಸ್ ನಾಟ್ ರೈಟಿಂಗ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರಿತಾ ಇರಲಿಲ್ಲ. ಗತದಲ್ಲಿ ಒಂದು ಕೆಲಸ ಅನ್ನೋದು ಕಂಟಿನ್ಯೂ ಆಗ್ತಾ ಇರಲಿಲ್ಲ, ನಡೀತಾ ಇರಲಿಲ್ಲ ಅಂತ ಹೇಳುವಾಗ ಪಾಸ್ಟ್ ಕಂಟಿನ್ಯೂಸ್ ಪ್ರೋಗ್ರೆಸಿವ್ ಟೆನ್ಸ್ನ ಯೂಸ್ ಮಾಡ್ತೀವಿ. ನಾನು ಎಕ್ಸಾಮ್ ಬರಿತಾ ಇರಲಿಲ್ಲ. ನಾನು ಈ ಸಮಯಕ್ಕೆ ಎಕ್ಸಾಮ್ ಬರಿತಾ ಇರಲಿಲ್ಲ. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿದೆ. ಐ ಅನ್ನೋದು ಸಬ್ಜೆಕ್ಟ್, ವಾಸ್ ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರೈಟಿಂಗ್ ಅನ್ನೋದು ಐ ಎನ್ ಜಿ ಫಾರ್ಮ್, ವಿ ಫೋರ್ ಫಾರ್ಮ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಒಂದು ಲಕ್ಷಣ. ಆ್ಯಂಡ್ ಎಕ್ಸಾಮ್ ಅನ್ನೋದು ಸಬ್ಜೆಕ್ಟ್, ವಾಸ್ ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಬೀಯಿಂಗ್ ವಾಸ್ ನಾಟ್ ಬೀಯಿಂಗ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರಿಟರ್ನ್ ಅನ್ನೋದು ನಮಗೆ ವಿ ತ್ರೀ ಫಾರ್ಮ್, ಬೈ ಮೀ ಅನ್ನೋದು ಆಬ್ಜೆಕ್ಟ್. ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿರಲಿಲ್ಲ, ಬರಿತಾ ಇರಲಿಲ್ಲ. ಓಕೆನಾ ಫ್ರೆಂಡ್ಸ್? ಸೊ ಸ್ಟೇಟ್ಮೆಂಟ್ ಬಂದು ಐ ವಾಸ್ ನಾಟ್ ರೈಟಿಂಗ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರಿತಾ ಇರಲಿಲ್ಲ. ನಾನು ಎಕ್ಸಾಮ್ ಬರಿತಾ ಇರಲಿಲ್ಲ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಆನ್ ಎಕ್ಸಾಮ್ ವಾಸ್ ನಾಟ್ ಬೀಯಿಂಗ್ ರಿಟರ್ನ್ ಬೈ ಮೀ. ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿರಲಿಲ್ಲ, ಬರಿತಾ ಇರಲಿಲ್ಲ. ಅಂದರೆ ಫ್ರೆಂಡ್ಸ್ ನಾನು ಎಕ್ಸಾಮ್ ಬರಿತಾ ಇರಲಿಲ್ಲ. ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ರಾಧಾ ವಾಸ್ ನಾಟ್ ವಾಟರಿಂಗ್ ದ ಪ್ಲಾಂಟ್ಸ್. ರಾಧಾ ಗಿಡಗಳಿಗೆ ನೀರು ಹಾಕ್ತಾ ಇರಲಿಲ್ಲ. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿದೆ. ರಾಧಾ ಅನ್ನೋದು ಸಬ್ಜೆಕ್ಟ್, ವಾಸ್ ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಬ್, ವಾಟರಿಂಗ್ ಅನ್ನೋದು ವಿ ಫೋರ್ ಫಾರ್ಮ್, ದ ಪ್ಲಾಂಟ್ಸ್ ಅನ್ನೋದು ನಮಗೆ ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಒಂದು ಲಕ್ಷಣ. ದ ಪ್ಲಾಂಟ್ಸ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಅಲ್ವಾ? ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ದ ಪ್ಲಾಂಟ್ಸ್ ವರ್. ನೋಡಿ ಫ್ರೆಂಡ್ಸ್, ಇಲ್ಲಿ ದ ಪ್ಲಾಂಟ್ಸ್ ಅನ್ನೋದು ನಮಗೆ ಸಬ್ಜೆಕ್ಟಿವ್ ಪ್ರೊನೌನ್ ಬಂದು ಏನಿದೆ ಪ್ಲೂರಲ್ನಲ್ಲಿದೆ, ಪ್ಲೂರಲ್ ನೇಮಲ್ಲಿದೆ. ದ ಪ್ಲಾಂಟ್ಸ್ ಗಿಡಗಳು. ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ವರ್. ಓಕೆನಾ ಫ್ರೆಂಡ್ಸ್? ದ ಪ್ಲಾಂಟ್ಸ್ ವರ್ ನಾಟ್ ಬೀಯಿಂಗ್ ವಾಟರ್ಡ್ ಬೈ ರಾಧಾ. ಇಲ್ಲಿ ನಮಗೆ ನೇಮ್ ಬಂದರೆ ಸಬ್ಜೆಕ್ಟಿವ್ ಪ್ರೊನೌನ್ ಅನ್ನೋದು ನೇಮ್ ಬಂದರೆ ಸಿಂಗ್ಯುಲರ್ ನೇಮಲ್ಲಿದೆ. ನೇಮ್ ಬಂದರೆ ನೇಮ್ ಅಂತಲೇ ಯೂಸ್ ಮಾಡ್ತೀವಿ. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ನೇಮ್ ಅಂತಲೇ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಸೊ ರಾಧಾ ಅನ್ನೋದು ಆಬ್ಜೆಕ್ಟ್. ದ ಪ್ಲಾಂಟ್ಸ್ ವರ್ ನಾಟ್ ಬೀಯಿಂಗ್ ವಾಟರ್ಡ್ ಬೈ ರಾಧಾ. ಗಿಡಗಳು ರಾಧನಿಂದ ನೀರು ಹಾಕಿರಲಿಲ್ಲ. ಅಂದರೆ ಫ್ರೆಂಡ್ಸ್ ರಾಧಾ ಗಿಡಗಳಿಗೆ ನೀರು ಹಾಕಿರಲಿಲ್ಲ, ಆಗ್ತಾ ಇರಲಿಲ್ಲ. ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಸೆಂಟೆನ್ಸ್ ಬಂದು ರಾಧಾ ವಾಸ್ ನಾಟ್ ವಾಟರಿಂಗ್ ದ ಪ್ಲಾಂಟ್ಸ್. ಸೊ ಇದು ನಮಗೆ ಆಕ್ಟಿವ್ ವಾಯ್ಸ್. ರಾಧಾ ಗಿಡಗಳಿಗೆ ನೀರು ಹಾಕ್ತಾ ಇರಲಿಲ್ಲ. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ದ ಪ್ಲಾಂಟ್ಸ್ ವರ್ ನಾಟ್ ಬೀಯಿಂಗ್ ವಾಟರ್ಡ್ ಬೈ ರಾಧಾ. ಗಿಡಗಳು ರಾಧಾನಿಂದ ನೀರು ಹಾಕ್ತಾ ಇರಲಿಲ್ಲ. ಅಂದರೆ ಫ್ರೆಂಡ್ಸ್ ಮೀನಿಂಗ್ ಬಂದು ರಾಧಾ ಗಿಡಗಳಿಗೆ ನೀರು ಹಾಕ್ತಾ ಇರಲಿಲ್ಲ. ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಪ್ಯಾಸಿವ್ ವಾಯ್ಸ್. ಈ ಸ್ಟೇಟ್ಮೆಂಟ್ಸ್ ಎಲ್ಲ ಕೂಡ, ಈ ಸೆಂಟೆನ್ಸ್ ಎಲ್ಲ ಕೂಡ ನಮಗೆ ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆನಾ? ನೆಕ್ಸ್ಟ್ ಫ್ರೆಂಡ್ಸ್, ಇಂಟರೋಗೇಟಿವ್ ಸ್ಟೇಟ್ಮೆಂಟ್ ಅಂದರೆ ಕ್ವಶನ್ ಕೇಳುವಾಗ. ಬೇಸಿಕ್ ಸ್ಟ್ರಕ್ಚರ್ ನೋಡೋಣ. ದ ಸ್ಟ್ರಕ್ಚರ್ ಆಫ್ ದ ಆಕ್ಟಿವ್ ವಾಯ್ಸ್ ಈಸ್ ವಾಸ್ ಅಥವಾ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವಿ ಫೋರ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಫ್ರೆಂಡ್ಸ್ ಇಲ್ಲಿ ನಾವು ಕ್ವಶನ್ ಕೇಳ್ತಾ ಇದೀವಲ್ವಾ? ಸೊ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲೇ ಯೂಸ್ ಮಾಡ್ತೀವಿ. ವಾಸ್ ಅಥವಾ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವಿ ಫೋರ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಸೊ ನೆಕ್ಸ್ಟ್, ದ ಸ್ಟ್ರಕ್ಚರ್ ಆಫ್ ದ ಪ್ಯಾಸಿವ್ ವಾಯ್ಸ್ ಈಸ್ ವಾಸ್ ಅಥವಾ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀಯಿಂಗ್ ಪ್ಲಸ್ ವಿ ತ್ರೀ ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್ ನೋಡೋಣ. ವಾಸ್ ಐ ರೈಟಿಂಗ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರಿತಾ ಇದ್ನ. ಗತದಲ್ಲಿ ಒಂದು ಕೆಲಸ ಅನ್ನೋದು ಕಂಟಿನ್ಯೂ ಆಗ್ತಾ ಇತ್ತಾ ಅಂತ ಕ್ವಶನ್ ಕೇಳುವಾಗ. ವಾಸ್ ಐ ರೈಟಿಂಗ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರಿತಾ ಇದ್ನ. ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿದೆ. ಕ್ವಶನ್ ಕೇಳ್ತಾ ಇದೀವಲ್ವಾ? ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲೇ ಯೂಸ್ ಮಾಡ್ತೀವಿ. ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಐ ಅನ್ನೋದು ಸಬ್ಜೆಕ್ಟ್, ರೈಟಿಂಗ್ ಅನ್ನೋದು ವಿ ಫೋರ್ ಫಾರ್ಮ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಸೊ ಇದು ಆಕ್ಟಿವ್ ವಾಯ್ಸ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ವಾಸ್ ಅನ್ ಎಕ್ಸಾಮ್ ಬೀಯಿಂಗ್ ರಿಟನ್ ಬೈ ಮೀ. ಇಲ್ಲಿ ನಮಗೆ ಆನ್ ಎಕ್ಸಾಮ್ ಅನ್ನೋದು ಸಬ್ಜೆಕ್ಟ್, ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಬೀಯಿಂಗ್ ರಿಟನ್ ಅನ್ನೋದು ಏನಾಗುತ್ತೆ? ವಿ ತ್ರೀ ಫಾರ್ಮ್, ಬೈ
ಮೀ ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್, ಎಕ್ಸಾಮ್ ಅನ್ನೋದು ನನ್ನಿಂದ ಬರ್ದಿತ್ತ ಅಂದರೆ ನಾನು ಎಕ್ಸಾಮ್ ಬರ್ದಿರ್ತಿದ್ನ ಈ ಥರ. ಓಕೆನಾ ಫ್ರೆಂಡ್ಸ್, ಸೊ ಸ್ಟೇಟ್ಮೆಂಟ್ ಬಂದು ವಾಸ್ ಐ ರೈಟಿಂಗ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರಿತಾ ಇದ್ನ. ಸೊ ಇದು ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ವಾಸ್ ಅನ್ ಎಕ್ಸಾಮ್ ಬೀಯಿಂಗ್ ರಿಟನ್ ಬೈ ಮೀ, ನಾನು ಎಕ್ಸಾಮ್ ಅನ್ನೋದು ಬರಿತಾ ಇದ್ನ ನಾನು ಬರೆದು ಇರ್ತಿದ್ನ ಈ ಥರ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ವರ್ ವಿ ವಾಷಿಂಗ್ ಕ್ಲೋತ್ಸ್, ನಾವು ಬಟ್ಟೆಗಳನ್ನು ವಾಶ್ ಮಾಡ್ತಾ ಇದ್ವಾ. ಸೊ ಇಲ್ಲಿ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್. ವರ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಕ್ವಶನ್ ಕೇಳ್ತಾ ಇದೀವಲ್ವಾ, ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗ್ ಅಲ್ಲೇ ಯೂಸ್ ಮಾಡ್ತೀವಿ. ವರ್ ವಿ ಅನ್ನೋದು ಸಬ್ಜೆಕ್ಟ್ ಅಲ್ವಾ, ಸೊ ಇದು ಪ್ಲೂರಲ್ ನೇಮಲ್ಲಿ ಇದೆ, ಸೊ ಅದಕ್ಕೆ ವರ್ ಅಂತ ಯೂಸ್ ಮಾಡಿದ್ದೀವಿ. ವರ್ ವಿ ಅನ್ನೋದು ಸಬ್ಜೆಕ್ಟ್, ವರ್ ವಿ, ವಾಷಿಂಗ್ ಅನ್ನೋದು ವಿ ಫಾರ್ ಫಾರ್ಮ್, ಕ್ಲೋತ್ಸ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ವರ್ ಕ್ಲೋತ್ಸ್ ಅನ್ನೋದು ಏನಾಗುತ್ತೆ? ಸಬ್ಜೆಕ್ಟ್. ಇಲ್ಲಿ ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಅಲ್ವಾ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಕ್ಲೋತ್ಸ್ ಅನ್ನೋದು ಪ್ಲೂರಲ್ ನೇಮ್. ಈ ಸಬ್ಜೆಕ್ಟ್ ಬಂದು ಪ್ಲೂರಲ್ ನೇಮ್, ಕ್ಲೋತ್ಸ್ ಬಟ್ಟೆಗಳು. ಓನ್ಲಿ ಕ್ಲೋತ್ ಅಂತ ಸಿಂಗಲ್ ನೇಮ್ ಇದ್ರೆ ವಾಸ್ ಅಂತ ಯೂಸ್ ಮಾಡ್ತೀವಿ. ಕ್ಲೋತ್ ಸಿಂಗಲ್ ನೇಮ್ ಇದ್ರೆ ವಾಸ್ ಕ್ಲೋತ್ ಅಂತ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಮಗೆ ಕ್ಲೋತ್ಸ್ ಅಂದರೆ ಬಟ್ಟೆಗಳು, ಪ್ಲೂರಲ್ ನೇಮ್ ಅಲ್ವಾ, ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ವರ್ ಕ್ಲೋತ್ಸ್ ಬೀಯಿಂಗ್ ವಾಶ್ಡ್ ವಿತ್ ರಿಫಾರ್ಮ್ ಬೈ ಅಸ್ ಅನ್ನೋದು ಆಬ್ಜೆಕ್ಟ್. ಇಲ್ಲಿ ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಬಂದು ವಿ ಅಲ್ವಾ ಫ್ರೆಂಡ್ಸ್, ಸೊ ಆಕ್ಟಿವ್ ವಾಯ್ಸ್ನಲ್ಲಿ ವಿ ಇದ್ರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಅಸ್ ಅಂತ ಬದಲಾಯಿಸ್ತೀವಿ. ಸೊ ಅಸ್ ಅನ್ನೋದು ಏನಾಗುತ್ತೆ? ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್, ಸೊ ವರ್ ಕ್ಲೋತ್ಸ್ ಬೀಯಿಂಗ್ ವಾಶ್ಡ್ ಬೈ ಅಸ್, ಕ್ಲೋತ್ಸ್ ಅನ್ನೋದು ನಮ್ಮಿಂದ ವಾಶ್ ಆಗ್ತಾ ಇರ್ತಿತ್ತ, ನಾವು ಬಟ್ಟೆಗಳನ್ನು ವಾಶ್ ಮಾಡ್ತಾ ಇದ್ವಾ ನಾವು ಅಂತ ಕ್ವಶನ್ ಕೇಳ್ತಾ ಇದ್ದೀವಿ. ಓಕೆನಾ ಫ್ರೆಂಡ್ಸ್, ಸೊ ಸೆಂಟೆನ್ಸ್ ಬಂದು ವರ್ ವಿ ವಾಷಿಂಗ್ ಕ್ಲೋತ್ಸ್, ನಾವು ಬಟ್ಟೆಗಳನ್ನು ವಾಶ್ ಮಾಡ್ತಾ ಇದ್ವಾ. ಸೊ ಇದು ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ವರ್ ಕ್ಲೋತ್ಸ್ ಬೀಯಿಂಗ್ ವಾಶ್ಡ್ ಬೈ ಅಸ್, ಬಟ್ಟೆಗಳು ನಮ್ಮಿಂದ ವಾಶ್ ಆಗ್ತಾ ಅಂದರೆ ನಾವು ಬಟ್ಟೆಗಳನ್ನು ವಾಶ್ ಮಾಡ್ತಾ ಇರ್ತಿದ್ವಾ ಈ ಥರ ಕ್ವಶನ್ ಕೇಳುವಾಗ. ಓಕೆನಾ ಫ್ರೆಂಡ್ಸ್, ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಏನಾಗುತ್ತೆ? ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಓಕೆನಾ, ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ ಅಂದರೆ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ನೋಡೋಣ. ಸ್ಟ್ರಕ್ಚರ್ ಬಂದು ಆಕ್ಟಿವ್ ವಾಯ್ಸ್ಗೆ ಸ್ಟ್ರಕ್ಚರ್ ಬಂದು ವಾಸ್ ಅಥವಾ ವರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ವಿ ಫಾರ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ಗೆ ಸ್ಟ್ರಕ್ಚರ್ ಬಂದು ವಾಸ್ ಅಥವಾ ವರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀಯಿಂಗ್ ಪ್ಲಸ್ ನಾಟ್ ಪ್ಲಸ್ ವಿ ತ್ರೀ ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ವಾಸ್ ಐ ನಾಟ್ ರೈಟಿಂಗ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರಿತಾ ಇರಲಿಲ್ವಾ. ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು, ನಾನು ಎಕ್ಸಾಮ್ ಬರಿತಾ ಇರಲಿಲ್ವಾ, ಗತದಲ್ಲಿ ನಾನೊಂದು ಕೆಲಸ ಮಾಡ್ತಾ ಇರಲಿಲ್ವಾ ಈ ಥರ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಆಕ್ಟಿವ್ ವಾಯ್ಸ್. ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಕ್ವಶನ್ ಕೇಳ್ತಾ ಇದೀವಲ್ವಾ, ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲೇ ಯೂಸ್ ಮಾಡ್ತೀವಿ. ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಐ ಅನ್ನೋದು ಸಬ್ಜೆಕ್ಟ್, ನಾಟ್ ಅನ್ನೋದು ನೆಗೆಟಿವ್ ಸ್ಟೇಟ್ಮೆಂಟ್, ರೈಟಿಂಗ್ ಅನ್ನೋದು ವಿ ಫಾರ್ ಫಾರ್ಮ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆ್ಯಂಡ್ ಎಕ್ಸಾಮ್ ಅನ್ನೋದು ಸಬ್ಜೆಕ್ಟ್ ಅಲ್ವಾ, ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಬಂದು ವಾಸ್ an exam being not written with reform by me ಅನ್ನೋದು ಆಬ್ಜೆಕ್ಟ್. ನನ್ನಿಂದ ಎಕ್ಸಾಮ್ ಅನ್ನೋದು ಬರಿತಾ ಇದ್ದಿರಲಿಲ್ವಾ ಈ ಥರ. ಓಕೆನಾ ಫ್ರೆಂಡ್ಸ್, ವಾಸ್ an exam being not written by me. ಸೊ ಸ್ಟೇಟ್ಮೆಂಟ್ ಬಂದು ವಾಸ್ ಐ ನಾಟ್ ರೈಟಿಂಗ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರಿತಾ ಇರಲಿಲ್ವಾ. ಸೊ ಇದು ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ವಾಸ್ an exam being not written by me, ನನ್ನಿಂದ ಎಕ್ಸಾಮ್ ಅನ್ನೋದು ಬರಿತಾ ಇದ್ದಿರಲಿಲ್ವಾ ಅಂದರೆ ನಾನು ಎಕ್ಸಾಮ್ ಬರಿತಾ ಇರಲಿಲ್ವಾ ನಾನು ಈ ಥರ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್, ವಾಸ್ ಶಿ ನಾಟ್ ಕುಕಿಂಗ್ ಡೆಲಿಷಿಯಸ್ ಫುಡ್, ಅವಳು ರುಚಿಕರವಾಗಿರೋ ಅಡುಗೆನ ಮಾಡ್ತಾ ಇರಲಿಲ್ಲ. ಅವರು ರುಚಿಕರವಾಗಿರೋ ಅಡುಗೆನ ಮಾಡ್ತಾ ಇರಲಿಲ್ವಾ. ಓಕೆನಾ ಫ್ರೆಂಡ್ಸ್, ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳುವಾಗ.
ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಆಕ್ಟಿವ್ ವಾಯ್ಸ್ ನಲ್ಲಿ ಇದೆ. ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಶಿ ಅನ್ನೋದು ಸಬ್ಜೆಕ್ಟ್, ನಾಟ್ ಕುಕಿಂಗ್ ಅನ್ನೋದು ವಿ ಫಾರ್ ಫಾರ್ಮ್, ಡೆಲಿಷಿಯಸ್ ಫುಡ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ ನಲ್ಲಿ ಬದಲಾಯಿಸೋಣ. ಡೆಲಿಷಿಯಸ್ ಫುಡ್ ಅನ್ನೋದು ನಮಗೆ ಏನಾಗುತ್ತೆ, ಸಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ ನಲ್ಲಿ ಆಬ್ಜೆಕ್ಟ್ ಅಲ್ವಾ, ಸೊ ಪ್ಯಾಸಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕ್ವಶನ್ ಕೇಳ್ತಾ ಇದೀವಲ್ವಾ, ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ವಾಸ್ ಡೆಲಿಷಿಯಸ್ ಫುಡ್ ಅನ್ನೋದು ಸಬ್ಜೆಕ್ಟ್, ಬೀಯಿಂಗ್ ನಾಟ್ ಕುಕ್ಡ್ ಅನ್ನೋದು ವಿ ತ್ರೀ ಫಾರ್ಮ್, ಕುಕ್ಡ್ ವಿ ತ್ರೀ ಫಾರ್ಮ್, ಬೈ ಹರ್ ಅನ್ನೋದು ನಮಗೆ ಆಬ್ಜೆಕ್ಟ್. ಇಲ್ಲಿ ನಮಗೆ ಆಕ್ಟಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಬಂದು ಶಿ. ಸೊ ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವ ಥರ ಬದಲಾಗುತ್ತೆ ಫ್ರೆಂಡ್ಸ್, ಹರ್ ಅಂತ ಬದಲಾಗುತ್ತೆ. ಹರ್ ಅನ್ನೋದು ನಮಗೆ ಆಬ್ಜೆಕ್ಟ್. ಈ ಥರ ಓಕೆನಾ ಫ್ರೆಂಡ್ಸ್. ವಾಸ್ ಡೆಲಿಷಿಯಸ್ ಫುಡ್ ಬೀಯಿಂಗ್ ನಾಟ್ ಕುಕ್ಡ್ ಬೈ ಹರ್, ರುಚಿಕರವಾಗಿರೋ ಅಡುಗೆ ಅನ್ನೋದು ಅವ್ರನಿಂದ ಆಗ್ತಾ ಇರಲಿಲ್ವಾ, ಮಾಡ್ತಾ ಇದ್ದಿರಲಿಲ್ವಾ, ಈ ಥರ. ಅಂದರೆ ಫ್ರೆಂಡ್ಸ್ ಅವಳು ರುಚಿಕರವಾಗಿರೋ ಅಡುಗೆನ ಮಾಡ್ತಾ ಇದ್ದಿರಲಿಲ್ವಾ, ಈ ಥರ. ಓಕೆನಾ ಫ್ರೆಂಡ್ಸ್, ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್. ಸೊ ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ಬಂದು ವಾಸ್ ಶಿ ನಾಟ್ ಕುಕಿಂಗ್ ಡೆಲಿಷಿಯಸ್ ಫುಡ್, ಅವಳು ರುಚಿಕರವಾಗಿರೋ ಅಡುಗೆನ ಮಾಡ್ತಾ ಇರಲಿಲ್ವಾ. ಸೊ ಇದು ಬಂದು ನಮಗೆ ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಹೇಳ್ತೀವಿ, ವಾಸ್ ಡೆಲಿಷಿಯಸ್ ಫುಡ್ ಬೀಯಿಂಗ್ ನಾಟ್ ಕುಕ್ಡ್ ಬೈ ಹರ್, ಅವಳು ರುಚಿಕರವಾಗಿರೋ ಅಡುಗೆನ ಮಾಡ್ತಾ ಇದ್ದಿರಲಿಲ್ವಾ, ಈ ಥರ. ಓಕೆನಾ ಫ್ರೆಂಡ್ಸ್. ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಏನಾಗುತ್ತೆ, ನೆಗೆಟಿವ್ ಇಂಟ್ರೋಗೇಟಿವ್ ಸ್ಟೇಟ್ಮೆಂಟ್. ಓಕೆನಾ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಅರ್ಥ ಆಗ್ತಿದೆ, ಯೂಸ್ ಆಗ್ತಿದೆ ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನಸಾಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.